ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತರಲು ಮುಂದಾಗಿದ್ದ ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭಾ ಅಧಿವೇಶನದಲ್ಲಿ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ನಗರದಲ್ಲಿ ಸಂಭ್ರಮಾಚರಣೆ ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಮಸೂದೆಯ ಹೆಸರಿನಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಾಡಲು ಹೊರಟಿದ್ದ ಕೇಂದ್ರದ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿ ಮಸೂದೆಯ ನೆಪದಲ್ಲಿ ಅವೈಜ್ಞಾನಿಕವಾಗಿ ಕ್ಷೇತ್ರ ಮರುವಿಂಗಡಣೆ ಮಾಡಲು ಸಂಚು ರೂಪಿಸಿತ್ತು. ಆದರೆ ಇಂಡಿಯಾ ಒಕ್ಕೂಟದ ಒಗ್ಗಟ್ಟಿನ ಹೋರಾಟದಿಂದಾಗಿ ಈ ಮಸೂದೆ ತಿರಸ್ಕೃತಗೊಂಡಿದೆ. ಇದು ದೇಶದ ಮಹಿಳೆಯರಿಗೆ ಸಂದ ಜಯ ಎಂದು ಪ್ರತಿಭಟನಾಕಾರರು ಹರ್ಷ ವ್ಯಕ್ತಪಡಿಸಿದರು. ಮಹಿಳೆಯರ ಕಣ್ಣಿಗೆ ಮಣ್ಣೆರಚಲು ಹೊರಟಿದ್ದ ಬಿಜೆಪಿ ಸರ್ಕಾರ ಆದಷ್ಟು ಬೇಗ ಅಧಿಕಾರ ಬಿಟ್ಟು ತೊಲಗಲಿ ಎಂದು ಕಾರ್ಯಕರ್ತರು ಆಗ್ರಹಿಸಿದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಿನ್ನೆ ಲೋಕಸಭಾ ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಅವೈಜ್ಞಾನಿಕ ಮಸೂದೆ ಪಾಸಾಗಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಒಕ್ಕರ್ಲಿಂದ ಅಭಿನಂದಿಸ್ತಾ ಇದ್ದೀವಿ. ಕೇಂದ್ರ BJP ಸರ್ಕಾರ ಏನು ಅವೈಜ್ಞಾನಿಕವಾದ ಮಸೂದೆಯನ್ನು ಮಂಡಿಸಿತ್ತು ಲೋಕಸಭೆಯಲ್ಲಿ, ಅದನ್ನು ನಮ್ಮವರು ಒಗ್ಗಟ್ಟಿನಿಂದ ಅದನ್ನು ಫೇಲ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಅಭಿನಂದನೆ ಇದೆ. ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಿನ್ನೆ ನಡೆದಂಥ ಲೋಕಸಭಾ ಅಧಿವೇಶನದಲ್ಲಿ ಈ ಬಿಲ್ಲನ್ನು, ಈ ಅವೈಜ್ಞಾನಿಕ ಬಿಲ್ಲನ್ನು ತಿರಸ್ಕರಿಸಿದ್ದನ್ನು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಭಿನಂದಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಮ್ಮರವಾಗಿ ಬೆಳೀಲಿ. ಇವರ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ BJP ಸರ್ಕಾರ ಆದಷ್ಟು ಬೇಗ ಕೊನೆಗಾಣಬೇಕು ಅಂತ ನಾವು ಆಶಿಸ್ತೀವಿ. ಅಧಿವೇಶನದಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಪಾಸ್ ಆಗದಿರುವುದು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಂತಾಗಿದೆ. ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾದ ಮತ್ತು ಪಾರದರ್ಶಕವಾದ ಮೀಸಲಾತಿಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಮುಖಂಡರು ತಿಳಿಸಿದರು. ಇವತ್ತು ಇಡೀ ಭಾರತದಾದ್ಯಂತ ನಮ್ಮ ಅಖಿಲ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಮಹಿಳಾ ಮೀಸಲಾತಿ ವಿಧೇಯಕದ ಒಂದು ವಿರುದ್ಧದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇದನ್ನು ನಾನು ಪ್ರತಿಭಟನೆ ಅಂತ ಬಯಸೋದಿಲ್ಲ. ಯಾಕೆ ಅಂದರೆ ನಿನ್ನೆ ಆ ವಿಧೇಯಕಕ್ಕೆ ಒಂದು ಸೋಲಾಗಿರೋದ್ರಿಂದ ಇದನ್ನು ನಾವು ಸಂಭ್ರಮ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಕೂಡ ನಮ್ಮ ಹೋರಾಟ ಇದ್ದಿದ್ದು ಮಹಿಳಾ ಮೀಸಲಾತಿಗಲ್ಲ. ಮಹಿಳಾ ಮೀಸಲಾತಿ ಎನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ಅದರ ಹಿಂದೆ ಎಣೆದಂಥ ಒಂದು ತಂತ್ರಗಾರಿಕೆ ಏನಿದೆ, ಕುತಂತ್ರವಾದ ಏನಿದೆ, ಅದನ್ನು ನಾವು ಸೋಲಿಸಿದ್ದೀವಿ ಎನ್ನುವಂಥ ಒಂದು ಹೆಮ್ಮೆ ಇದೆ. ಒಂದು ಎದೆಗಾರಿಕೆಯನ್ನು ತೋರಿಸಿದಂಥ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಂಸದರಿಗೆ ಮತ್ತು ಇಂಡಿಯಾ ಒಕ್ಕೂಟದ ಎಲ್ಲ ಸಂಸದರಿಗೂ ಕೂಡ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ನಿಜಕ್ಕೂ ಕೂಡ ಮಹಿಳೆಯರಿಗೆ ಒಂದು ಗೆಲುವು ಅಂತ ನಾನು ಭಾವಿಸ್ತಾ ಇದ್ದೀನಿ. ಉದ್ದೇಶವಿಷ್ಟೇ, ಇವರು ಏನು ಮಹಿಳಾ ಮೀಸಲಾತಿ ಎನ್ನುವ ಹೆಸರಿನಲ್ಲಿ ಏನು ಗಡಿಯನ್ನು ಅಂದರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಇದು 2011ರ ಜನಗಣತಿಯ ಆಧಾರದ ಮೇಲೆ ಮಾಡೋದಕ್ಕೆ ಹೊರಟಿದ್ದರಿಂದ ಅದರ ವಿರುದ್ಧವಾಗಿ ಅಷ್ಟೇ ನಮ್ಮ ಹೋರಾಟ ಇತ್ತು. ಖಂಡಿತ ಮಹಿಳಾ ಮೀಸಲಾತಿ ವಿರುದ್ಧ ಅಲ್ಲ. ಯಾಕೆಂದರೆ ಮಹಿಳಾ ಮೀಸಲಾತಿ ಎನ್ನುವಂಥ ವಿಧೇಯಕವನ್ನು 2023ರಲ್ಲಿ ಅಂಗೀಕಾರ ಮಾಡಲಾಗಿದೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಅಂದಿನ ಮೈತ್ರಿಕೂಟದಿಂದನೂ ಕೂಡ 2009ರಿಂದನೂ ಕೂಡ ಇದು ಏನು ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತಂದು ಅದರಂತೆ ಅದು ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ಬೆಳವಣಿಗೆ ಕಾಣ್ತಾ ಬರ್ತಾ ಇದೆ. ಆದರೆ ನಮ್ಮ ವಿರುದ್ಧ ಮಹಿಳಾ ಮೀಸಲಾತಿ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಇದ್ದಿದ್ದು ಏನು 2011ರ ಜನಗಣತಿ ಆಧಾರದ ಮೇಲೆ ಮಾಡಲು ಹೊರಟಿರುವಂತಹ ಏನು ವಿಧಾನಸಭಾ ಕ್ಷೇತ್ರಗಳ, ಲೋಕಸಭಾ ಕ್ಷೇತ್ರಗಳ ಹೆಚ್ಚುವರಿ ಇತ್ತು, ಇದರ ವಿರುದ್ಧ ನಮ್ಮ ಹೋರಾಟ ಆಗಿದೆ. ಹಾಗಾಗಿ ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಒಂದು ಗೆಲುವನ್ನು ತಂದುಕೊಂಡಂಥ ವಿಚಾರವಾಗಿದೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆಗೆ ಒಂದು ಅವರ ಒಗ್ಗಟ್ಟಿನ ಶಕ್ತಿಗೆ ಜಯ ಸಿಕ್ಕಿದೆ ಅಂತ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮುಖಂಡರಾದ ತಗ್ಗಹಳ್ಳಿ ಯಶೋಧ, ದ್ಯಾವಪ್ಪ, ಚಂದಗಾಲು ವಿಜಿ, ಚನ್ನಪ್ಪ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು.